Good morning, everyone. Dear competitive exam aspirants. So let me start the sessions. In these sessions, let's continue with theory of machines for your competitive exam. I mean, entrance exam ಬರೆಯೋಕ್ಕೋಸ್ಕರ ಏನ್ ನಾವು ಸ್ಟಡಿ ಮಾಡ್ತಿದೀವಿ ರಿಗಾರ್ಡಿಂಗಲಿ ಫ್ರಮ್ ಥಿಯರಿ ಆಫ್ ಮಿಷಿನ್ಸ್ ಆ ಒಂದು ಚಾಪ್ಟರ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಇನ್ ದಿಸ್ ಸೆಷನ್ಸ್ ವೆರಿ ಇಂಪಾರ್ಟೆಂಟ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪವರ್ ಟ್ರಾನ್ಸ್ಮಿಷನ್ಸ್. So in the previous session, I completed mechanisms, major agi mechanisms ಮೇಲೆಲ್ಲ ಸ್ಟಡಿ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಪವರ್ ಟ್ರಾನ್ಸ್ಮಿಷನ್, ಇವನ್ ದೋ ಪ್ರೀವಿಯಸ್ ಕ್ಲಾಸ್ ಜಸ್ಟ್ ಐ ಸ್ಟಾರ್ಟ್ ಮಾಡಿದ್ದೆ. ಸೊ ಇನ್ ದಿಸ್ ಸೆಷನ್ಸ್ ನಲ್ಲಿ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಪವರ್ ಟ್ರಾನ್ಸ್ಮಿಷನ್ಸ್, ವೆಲಾಸಿಟಿ ರೇಷಿಯೋ, ಅಂಡ್ ಇನ್ ಪವರ್ ಟ್ರಾನ್ಸ್ಮಿಷನ್ ದೇರ್ ಆರ್ ಡಿಫರೆಂಟ್ ಡ್ರೈವ್ಸ್, ಎಸ್ಪೆಷಲಿ ಬೆಲ್ಟ್ ಡ್ರೈವ್ಸ್, ಚೈನ್ ಡ್ರೈವ್ಸ್, ರೋಪ್, ಇವನ್ ಗೇರ್ ಡ್ರೈವ್ಸ್, ಇದ್ರ ಮೇಲೆ ನಾವು ಫೋಕಸ್ ಮಾಡ್ಬೇಕಾಗತ್ತೆ. ಸೊ ಅಂಡ್ ಈ ಒಂದೆಲ್ಲ ಟಾಪಿಕ್ ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಅವರಿಗೆ ಈಸಿಲಿ 1 ಕ್ವಶನ್ ಅಥವಾ 2 ಕ್ವಶನ್ಸ್ ಅವರು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ರೈಸ್ ಮಾಡ್ತಾರೆ. ಇವನ್ ದಿಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಲೆಟ್ಸ್ ಬಿಗಿನ್ ದ ಕಂಟೆಂಟ್. ಅಂಡ್ ಆಲ್ಸೋ ಐ ವಿಶ್ ಟು ಕರ್ನಾಟಕ ರಾಜ್ಯೋತ್ಸವ, ಕನ್ನಡದಲ್ಲೇ ಹೇಳ್ಬೇಕು, ಕರೆಕ್ಟ್ ಅಲ್ವಾ? ಸೊ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಸೊ ಈ ವರ್ಷ ನೀವೇನೆಲ್ಲ ಅನ್ಕೊಂಡಿದ್ದೀರಾ, ನಮ್ಮ ಎಲ್ಲ ಡ್ರೀಮ್ಸ್ಗಳು ಕೂಡ ಸಕ್ಸಸ್ ಆಗ್ಲಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಕಂಟಿನ್ಯೂ ದ ಕಂಟೆಂಟ್. ಸೊ ಇನ್ ದಿಸ್ ಸೆಷನ್ಸ್ ಲೆಟ್ಸ್ ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಆಗಿ ನಾನು ನಿಮ್ಗೆ ಒಂದಿಷ್ಟು PPT ನ ಒಂದು ಈಸಿಯಾಗಿ ಅರ್ಥ ಮಾಡ್ಸೋಕ್ಕೋಸ್ಕರ ರೆಡಿ ಮಾಡ್ಕೊ ಬಂದಿದ್ದೀನಿ. ಅಬ್ಸರ್ವ್ ಮಾಡ್ಬೋದು. ಬೆಲ್ಟ್ ರೇಸ್ ಅಂತ ಬಂದ್ರೆ ಯಾವ ತರ ಬರುತ್ತೆ, ಓಪನ್ ಬೆಲ್ಟ್ ರೇಸ್, ಕ್ರಾಸ್ ಬೆಲ್ಟ್ ರೇಸ್, ಅಂಡ್ ಆಲ್ಸೋ ಐ ಹಾವ್ ಸಮ್ ಆಫ್ ದ MCQs ಕ್ವಶನ್ಸ್. ಕ್ರಾಸ್ ಬೆಲ್ಟ್ ರೇಸ್ ಅಲ್ಲಿ ಬರುವಂತ ಕಂಟೆಂಟ್ ಗಳೇನು, ಅಂಡ್ MCQs ಕ್ವಶನ್ಸ್. ಅಬ್ಸರ್ವ್, ಇಸ್ರೋದಲ್ಲಿ ಕೇಳಿರೋ ಕ್ವಶನ್ ಇರ್ಬೋದು, KPC ಯಲ್ಲೇ ಕ್ವಶನ್ ಕೇಳ್ಬಿಟ್ಟಿದ್ದಾನೆ, ದಟ್ ಕ್ವಶನ್ಸ್ ಆಗಿರ್ಬೋದು. ಆರ್ ಈ ಒಂದು ವೆಲಾಸಿಟಿ ರೇಷಿಯೋ ಮತ್ತೆ ಸ್ಲಿಪ್ ಆಫ್ ದ ಬೆಲ್ಟ್, ಕ್ರೀಪ್ ಆಫ್ ದ ಬೆಲ್ಟ್, ರೇಷಿಯೋಸ್ ಆಫ್ ಟೆನ್ಷನ್, ಹೋದಾಗ ಐ ಆಮ್ ಶೂರ್ ದಟ್ ನಿಮ್ಗೆ ಒಂದು ಕಾಂಟೆಂಟ್ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ ಫ್ರಮ್ ಒನ್ ಸೈಡ್. ಸಿ ಡಿಯರ್ ಫ್ರೆಂಡ್ಸ್, ಇನ್ ದಿಸ್ ಸೆಷನ್ಸ್ ವೆರಿ ಇಂಪಾರ್ಟೆಂಟ್ ಆಗಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ದಟ್ ಈಸ್ ಫಸ್ಟ್ ಬೆಲ್ಟ್ ರೇಸ್. ಸರ್ ವಾಟ್ ಈಸ್ ದ ಬೆಲ್ಟ್ ರೇಸ್? ಬೆಲ್ಟ್ ರೇಸ್ ಏನಕ್ಕೆ ಯೂಸ್ ಮಾಡ್ತೀರಾ? ಹಿಯರ್ ದ ಪವರ್ ಟ್ರಾನ್ಸ್ಮಿಷನ್ಸ್, ದ ಚಾಪ್ಟರ್ ಇಟ್ ಸೆಲ್ಫ್ ಇಟ್ ಇಸ್ ಎ ಪವರ್ ಟ್ರಾನ್ಸ್ಮಿಷನ್ಸ್, ರೈಟ್? ಸೊ ಇನ್ ಕೇಸ್ ಆಫ್ ಎ ಪವರ್ ಟ್ರಾನ್ಸ್ಮಿಷನ್, ಬೆಲ್ಟ್ ಡ್ರೈವ್ is one. The belt drive is used to transmit power from one shaft to another shaft. It's simple. In mechanical engineering, yes, we are going to develop the energy in the form of motions. It may be linear or it may be rotary motions. ಅಲ್ವಾ? ಮೋಷನ್ಸ್ ನಾವು ಅದನ್ನ ಕನ್ಸಿಡರೇಷನ್ ಮಾಡ್ತೀವಿ. ಅದನ್ನ ಒಂದು ಶಾಫ್ಟ್ ಇಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಮಿಟ್ ಮಾಡಬೇಕು. So suppose if you are going to consider the motor which develops the energy or power, ಅಂದ್ರೆ ಪವರ್ ಏನ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ನಾನು ನಿಮಗೆ ಸ್ಟ್ರೆಂತ್ ಆಫ್ ಮೆಟಲ್ ಸಬ್ಜೆಕ್ಟ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ದ ಪವರ್ ಇಸ್ ಈಕ್ವಲ್ ಟು, ದಟ್ ಈಸ್ ಅಲ್ಲೊಂದು ಫಾರ್ಮುಲಾ ಬರ್ತಾ ಇತ್ತು, 2π/NT/60 ಅಂತ, ಟಾರ್ಕ್ ಟ್ರಾನ್ಸ್ಮಿಟೆಡ್ ಅಂತ ಒಂದು ನಾವು ಸ್ಟಡಿ ಮಾಡಿದ್ವಿ. ಇನ್ ದಟ್ ಪವರ್ ಟ್ರಾನ್ಸ್ಮಿಟೆಡ್ ಬೈ ದ ಶಾಫ್ಟ್ ಈಸ್ 2π/NT/60 ಅಂತ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ರ. ಇನ್ ದಟ್ T ಇಸ್ ದ ಟಾರ್ಕ್, ಕಡಲ್ಲ? ಸೊ ಇಲ್ಲೂ ಕೂಡ ಹಾಗೇನೆ ಆ ಏನ್ ಪವರ್ ಅನ್ನೋದಿದೆ ಅದನ್ನ ನಾವಿಲ್ಲಿ ಮೋಷನ್ಸ್ ವೇರಲ್ಲಿ ನಾವು ಎಕ್ಸ್ಪ್ರೆಷನ್ ಮಾಡಿ ಟ್ರಾನ್ಸ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಟ್ರಾನ್ಸ್ಮಿಟ್ ಮಾಡ್ಬೇಕಂದ್ರೆ ದೇರ್ ಆರ್ ಡಿಫರೆಂಟ್ ಮೋಡ್ಸ್ ಆರ್ ದೇರ್, ಅಂಡ್ ದಟ್ ರಿಗಾರ್ಡ್ ದಿಸ್ ಒನ್, ದಟ್ ಈಸ್ ಬೆಲ್ಟ್ ರೇಸ್. ಸೊ ಹಿಯರ್ ದ ಪವರ್ ಟ್ರಾನ್ಸ್ಮಿಷನ್ ಬೈ ದ ಬೆಲ್ಟ್ ರೇಸ್ ಮುಖಾಂತರ ಹೇಗೆ ಪವರ್ ಟ್ರಾನ್ಸ್ಮಿಟ್ ಮಾಡ್ತೀಯ ಅಂತ ಕೇಳಿದ್ರೆ, ದಟ್ ಈಸ್ ಹಿಯರ್ ದ ಬೆಲ್ಟ್ ಇಸ್ ಪ್ಲೇಸ್ಡ್ ಓವರ್ ದ ಪುಲಿಸ್ ಮೇಲೆ ನಾವು ಬೆಲ್ಟ್ ನ ಪ್ಲೇಸ್ ಮಾಡಿರ್ತೀವಿ. ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ವಾಟ್ ಎ ಡ್ರೈವರ್ ಅಥವಾ ಡ್ರಿವನ್ ಅಂತಾನು ಕರಿತೀವಿ. ಇದಕ್ಕೆ ನಾವು ಡ್ರೈವರ್ ಅಂತ ಕರಿಬಹುದು ಅಥವಾ ಡ್ರಿವನ್ ಅಂತ ಕರಿತೀವಿ. ಸಪೋಸ್ ಇಫ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಇಸ್ ಎ ಡ್ರೈವರ್, ಅಂಡ್ ಹಿಯರ್ ವಿಲ್ ಬಿ ದಿಸ್ ಒನ್ ವಿಲ್ ಬಿ ಡ್ರಿವನ್. ಓಕೆ, ಅಂದ್ರೆ ಈ ಕಡೆಯಿಂದ ಪವರ್ ಹೋಗಿ ಹೀಗೆ ಬರ್ತಾ ಇದೆ. ಯು ಕ್ಯಾನ್ ಅಬ್ಸರ್ವ್ ಕೇರ್ಫುಲಿ, ಕರೆಕ್ಟ್ ಅಲ್ವಾ? ಸೊ ದಟ್ ಇಸ್ ಅ ಕಾನ್ಸೆಪ್ಟ್. ನೌ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ರಿಗಾರ್ಡ್ ಇದೊಂದು ಶಾಫ್ಟ್ ಇದೆ. ಹಿಯರ್ ದೇರ್ ಇಸ್ ಎ ಶಾಫ್ಟ್. ಸೊ ದೇರ್ ಬೈ ಓವರ್ ದ ಶಾಫ್ಟ್ ದೇರ್ ಇಸ್ ಎ ಪುಲ್ಲಿ ಪ್ಲೇಸ್ ಆಗಿದೆ. ಒಂದು ಬಿಗ್ಗರ್ ಪುಲ್ಲಿ, ಇನ್ನೊಂದು ಸ್ಮಾಲರ್ ಪುಲ್ಲಿ ಇದೆ. ಅಬ್ಸರ್ವ್ ಮಾಡಬಹುದು. ಕಂಪೇರ್ ಟು ದಿಸ್ ಸ್ಪೀಡ್, ಇದ್ರ ಸ್ಪೀಡ್ ಜಾಸ್ತಿ ಇದೆ, ಇದ್ರ ಸ್ಪೀಡ್ ಜಾಸ್ತಿ ಇದೆಯಾ? ಹಿಯರ್ ದ ಡಯಾಮೀಟರ್ ಇಸ್ ಲೆಸ್, ದ ಸ್ಪೀಡ್ ಇಸ್ ಮೋರ್. ದಿಸ್ ಒನ್ ಇಸ್ ಓನ್ಲಿ ದ ಡಯಾಮೀಟರ್. ಕಡ, ಲೆಟ್ ಮಿ ಟೇಕ್ ದಿಸ್ ಇಸ್ D2, and here you can observe here, that is this much is a diameter.
the diameter of this pulley is larger than this one. So ಇದು diameter ಜಾಸ್ತಿ ಇದೆ, rotational speed in RPM ಕಡಿಮೆ ಇದೆ. ಇಲ್ಲಿ as diameter is more, that speed is high. ಸೊ ಇದ್ರ ಮೇಲೆಲ್ಲ ನಾವು ಸ್ಟಡಿ ಮಾಡ್ತಾ ಬರ್ತೇವೆ. ದಟ್ ಇಸ್ ವಾಟ್ ವೆಲಾಸಿಟಿ ರೇಷಿಯೋ, ಅದನ್ನು ಕಲಿಯೋಣ ಈಗ. ಇಂಪಾರ್ಟೆಂಟ್ ಆಗಿ ಹಾಗಾದ್ರೆ ಬೆಲ್ಟ್ ರೈಸ್. ಸಿ ಡಿಯರ್ ಆಸ್ಪಿರೆಂಟ್ಸ್, ಬೆಲ್ಟ್ ರೈಸ್ ಅನ್ನು ನಾವು ಕನ್ಸಿಡರೇಷನ್ ಮಾಡಿದೆ. ಇಟ್ ಈಸ್ ದ ಪವರ್ ಟ್ರಾನ್ಸ್ಮಿಷನ್ ಫ್ರಮ್ ಒನ್ ಶಾಫ್ಟ್ ಟು ಅನದರ್ ಶಾಫ್ಟ್. ಇನ್ ದಿಸ್ ಕೇಸ್ ಬೆಲ್ಟ್ ರೈಸ್ ಅಲ್ಲಿ ಮೇಜರ್ ಆಗಿ ಯೂಸ್ ಆಗೋದು ಯಾವುದು ಸರ್? ದ ಫ್ರಿಕ್ಷನ್ ಎಕ್ಸಿಬಿಟ್ಸ್ ಆಗುತ್ತೆ, ಫ್ರಿಕ್ಷನ್ ಡೆವಲಪ್ ಆಗುತ್ತೆ ಇನ್ ಬಿಟ್ವೀನ್ ಪುಲ್ಲಿ ಅಂಡ್ ದ ಬೆಲ್ಟ್. ಬೆಲ್ಟ್ ಮತ್ತೆ ಪುಲ್ಲಿ ಮಧ್ಯದಲ್ಲಿ ಇನ್ ಬಿಟ್ವೀನ್ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗುತ್ತೆ. ವಿತ್ ದಟ್ ಫ್ರಿಕ್ಷನ್ಸ್ which carries the belt over the pulley, ಪುಲ್ಲಿ ಮೇಲೆ ಫ್ರಿಕ್ಷನ್ ಗ್ರಿಪ್ ಇರೋದ್ರಿಂದ ಅದು ಕ್ಯಾರಿ ಮಾಡ್ಕೊಂಡು ಹೋಗಿ ಮತ್ತೊಂದು ಶಾಫ್ಟ್ ಗೆ ಪವರ್ ಟ್ರಾನ್ಸ್ಮಿಟ್ ಮಾಡುತ್ತೆ. ದಟ್ ಇಸ್ ದ ಕಾನ್ಸೆಪ್ಟ್ ಹಿಯರ್. ಸೊ ವಿತ್ ರೆಸ್ಪೆಕ್ಟ್ ಟು ದಟ್, ಇಫ್ ಯು ಆರ್ ಗೋಯಿಂಗ್ ಟು ಅಬ್ಸರ್ವ್, ದ ಪವರ್ is transmitted by a friction between belt and pulleys. It is used where the shafts are moderately apart, almost 10 meter to 15 meter, 10 meter to 15 meter distance idre between two shafts. So let me take, there is a shaft and pulley. Okay, this let me consider as a shaft, and over that there is a pulley. Here again same, here I am going to consider another shaft. Is this on that there is a pulley here. Idr mele ಏನು ಆಗ್ತೀವಿ? Let's take a belt. ಇದು ತಗೊಳ್ಬೋದಾ? Now this I am going to consider as a belt. It is placed over the pulley. Now if you give the motion to this shaft, this is what I'm going to call it as driver. This is another driver anta karitini, and here it will be a driven. Now we can observe carefully, at bottom iruttalla, this what structured ಆಗಿರುತ್ತೆ, ಟೈಟ್ ಆಗಿರುತ್ತೆ, and ಇದು ಸ್ವಲ್ಪ ಸ್ಲ್ಯಾಂಕ್ ಆಗಿರುತ್ತೆ. Okay, so this side ಏನಿದೆಯಲ್ಲ, this is going to call as slank ಅಂತ ಕರಿತೀವಿ, as this is what rotating in a clockwise direction. This is a slack side, and this is going to called as tight ಅಂತ ನಾವು ಕರಿಬಹುದು. This is what tight. So ಇಲ್ಲಿ ಅಂದ್ರೆ ಡಿಪೆಂಡ್ ಅಪಾನ್ ದ rotations ಮೇಲೂ ಕೂಡ ಇಲ್ಲಿ ಡಿಪೆಂಡ್ ಆಗುತ್ತೆ. That's what very important. Depend upon the rotations ಮೇಲೆ, ಸೈಜ್ ಮೇಲೂ ಕೂಡ ಇಲ್ಲಿ ಡಿಪೆಂಡ್ ಆಗ್ತಾ ಹೋಗುತ್ತೆ. So very importantly, dear friends, if this is a diameter as driver, let me take that diameter is D1, and this what smaller diameter, let's take D2. Okay, now the open belt race or cross belt race, compound belt race, ಇದೆಲ್ಲ ಬೇರೆ ಬೇರೆ ಟೈಪ್ಸ್ ಆಫ್ ಬೆಲ್ಟ್ ಡ್ರೈವ್ಸ್ ಗಳು. ಇದನ್ನ ನಾವು ಓಪನ್ ಬೆಲ್ಟ್ ರೈಸ್ ಅಂತ ಕರಿತೀವಿ. ವೈ ಸರ್ ಇಟ್ ಇಸ್ ಅ ಓಪನ್ ಬೆಲ್ಟ್ ರೈಸ್? ಹಿಯರ್ ಡೈರೆಕ್ಷನ್ಸ್ ಬಂದ್ಬಿಟ್ಟು ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ಟೂ ಶಾಫ್ಟ್ಸ್ ಆರ್ ರಿಮೈನ್ ಸೇಮ್. ಸೊ ಇದ್ರ ಮೇಲೆ ನಾವು ಫೋಕಸ್ ಮಾಡ್ಬೇಕಾಗುತ್ತೆ. ಇನ್ ದಿಸ್ ಬೆಲ್ಟ್ ರೈಸ್, ಎಸ್ ಇನ್ ಕಾಮನ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, it is used to transmit the power from two pulleys. ಇದರಲ್ಲಿ ಬೇರೆ ಬೇರೆ ತರ ಮತ್ತೆ ಸ್ಟ್ರಕ್ಚರ್ ಮಾಡಬಹುದು. ಓಪನ್ ಬೆಲ್ಟ್ ರೈಸ್, ಕ್ರಾಸ್ ಬೆಲ್ಟ್ ರೈಸ್, ಕಾಂಪೌಂಡ್ ಬೆಲ್ಟ್ ರೈಸ್, like that. Usually fans, conveyors, agriculture machineries, they are used to use this content. I mean, ಈ ಒಂದು ಡ್ರೈವ್ಸ್ ಯೂಸ್ ಮಾಡ್ತೀವಿ to transfer power from one shaft to another shaft. With respect to this, let's continue with one by one. So here the types of belt drives ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಬರೋದು ಯಾವುದು ಅಂತ ಕೇಳಿದ್ರೆ, ಟೈಪ್ಸ್ ಆಫ್ ಬೆಲ್ಟ್ ಡ್ರೈವ್ಸ್. ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಬೆಲ್ಟ್ ಡ್ರೈವ್ಸ್ ವಿ ಕ್ಯಾನ್ ಅಬ್ಸರ್ವ್ ಹಿಯರ್. ನಾವಿಲ್ಲಿ ಬೇರೆ ಬೇರೆ ಕೈಂಡ್ಸ್ ಆಫ್ ಬೆಲ್ಟ್ ಡ್ರೈವ್ಸ್ ಅಬ್ಸರ್ವ್ ಮಾಡಬಹುದು. ಸೊ ಅದರಲ್ಲಿ ಫಸ್ಟ್ ಒನ್ ಈಸ್ ದಟ್ ಈಸ್ ಓಪನ್ ಬೆಲ್ಟ್ ಡ್ರೈವ್. Its name only indicating that open. Now dear friends, here I am showing that here there is a shaft and pulley. This another shaft and pulley. This we are going to call it as a driver. Here is a driven. Over which the pulley mele ಏನಾಗಿದೆ, endless belt is placed. Correct Raja? As endless belt ನಾವು place ಮಾಡೋದ್ರಿಂದ, and also if you are providing the motion to the driver between belt and pulley, there is a frictional grip. Some frictional grip ಇರುತ್ತೆ. Correct Raja? ಆ frictional grip ಇಂದ ಏನಾಗಿರುತ್ತೆ ಅಂತ ಕೇಳಿದ್ರೆ, ಸಮ್ ಅಮೌಂಟ್ ಆಫ್ ಪವರ್ ಟ್ರಾನ್ಸ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇಲ್ಲಿರೋಂತ ಶಾಫ್ಟ್ ರೊಟೇಟ್ ಆಗ್ತಿರೋದು ಅದು ಇದನ್ನ ರೊಟೇಟ್ ಮಾಡಿಸುತ್ತೆ. ಅಂದ್ರೆ ಗ್ರಿಪ್ ಇದೆಯಲ್ಲ, ಫ್ರಿಕ್ಷನ್ ಗ್ರಿಪ್ ಇದೆಯಲ್ಲ, ಅದು ಮಿನಿಮಮ್ ಇರ್ಲೇಬೇಕು. ತುಂಬಾ ಲೆಸ್ ಆಯ್ತು ಅಂತ ಅಂದ್ರೆ ನಿಮ್ಗೆ ಅದು ಟ್ರಾನ್ಸ್ಮಿಟ್ ಆಗಲ್ಲ.
ಎಕ್ಸ್ಪ್ರೆಸ್ ವಿತ್ ರೆಸ್ಪೆಕ್ಟ್ ಟು ಏನ್ ಏನನ್ನ ಒಂದು ವರ್ಡ್ ಅನ್ನ ಹಿಡ್ಕೊಂಡ್ಬಿಟ್ಟು ನಾವು ಸ್ಪೀಡ್ ನ ಕೂಡ ಎಕ್ಸ್ಪ್ರೆಷನ್ ಮಾಡ್ಬೋದು, ಅದನ್ನು ಕೂಡ ನಾವಿಲ್ಲಿ ಫೋಕಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಸೊ ಈ ಒಂದು ಟಾಪಿಕ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಬೇಕಾಗಿರೋದು ಓಪನ್ ಬೆಡ್ ಟ್ರೇಸ್ ಅಂಡ್ ಈ ಕಾನ್ಸೆಪ್ಟ್ ಅಲ್ಲಿ ದ ಟಾಪ್ ಏನಿದೆಯಲ್ಲ, ಅಂದ್ರೆ ಸಪೋಸ್ ಇವಾಗ ಕಂಡೀಷನ್ಸ್ ವೆರಿ ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡ್ರಿ. ಇಫ್ ದಿಸ್ ಈಸ್ ರೊಟೇಟ್ಸ್ ಇನ್ ದಿಸ್ ಡೈರೆಕ್ಷನ್, ಈ ತರ ಡೈರೆಕ್ಷನ್ ಹಿಂಗ್ ಹೋದ್ರೆ ಓಕೆನಾ, ಅಂಡ್ ಇದು ಹೀಗೆ ಬಂದ್ರೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಇದೇ ತರ ಕಂಡೀಷನ್ಸ್ ಏನಾದ್ರು ವರ್ಕ್ ಆದ್ರೆ ಆಸ್ ಐ ಅಬ್ಸರ್ವ್ ಹಿಯರ್, ನಾನು ಇಲ್ಲಿ ಬರ್ಸ್ತೆ, ಟಾಪ್ ಬಂದ್ಬಿಟ್ಟು ಸ್ಲಾಕ್ ಸೈಡ್ ಆಗಿರುತ್ತೆ, ಬಾಟಮ್ ಬಂದ್ಬಿಟ್ಟು ಟೈಟ್ ಸೈಡ್ ಆಗಿರುತ್ತೆ. ಓಕೆನಾ, ಸೊ ಈ ತರ ರೊಟೇಟ್ ಆಗ್ತಿದೆ. ದಿಸ್ ಸೈಡ್ ಏನಿದೆ ಇದನ್ನ ನಾವು ಸ್ಲಾಕ್ ಅಂತ ಕರಿತೀವಿ, ಸ್ಲಾಕ್ ಸೈಡ್, ಅಂಡ್ ದಿಸ್ ಸೈಡ್ ಇಸ್ ಗೋಯಿಂಗ್ ಟು ಕಾಲ್ ಆಸ್ ಟೈಟ್ ಸೈಡ್, ಟೈಟ್ ಸೈಡ್, as rotating in a clockwise direction. Why sir this is tight, why it is slack? Question ಕೇಳ್ತಾನೆ. ಸ್ಲಾಕ್ ಅಂತ ಹೇಳಿದ್ರೆ ಸಮ್ ಏನೋ ಕಾಂಟ್ರಾಕ್ಟ್ ಆಗಿರುತ್ತೆ, ದೇರ್ ಇಸ್ ನೋ ಟೆನ್ಷನ್, ಎಳೆದು ಹೋಗಿರಲ್ಲ, ಸ್ಕಿನ್ ಇದೆಲ್ಲ ನಾರ್ಮಲ್ ಆಗಿದೆ. ಅದೇ ನಾನು ಇವಾಗ ಹಿಂಗಿಟ್ಟು ನಿಂಗೆ ಹೇಳಿದ್ರೆ ಏನಾಗುತ್ತೆ, ಸಮ್ ಎಕ್ಸ್ಟೆನ್ಷನ್ಸ್ ಆಗಿರುತ್ತೆ. ಸೊ ಒನ್ಸ್ ದ ಸೇಮ್ ಬೆಲ್ಟ್ ಇಫ್ ಇಟ್ ಇಸ್ ಕಮ್ಸ್ ಟು ದಿಸ್ ಪೋರ್ಷನ್ ದಟ್ ವಿಲ್ ಬಿ ಸ್ಟ್ರಕ್ಚರ್ಡ್, ಅಂದ್ರೆ ಸ್ವಲ್ಪ ಟೈಟ್ ಆಗಿರುತ್ತೆ, ಇಲ್ಲಿ ಬಂದಾಗ ಸ್ವಲ್ಪ ಲೂಸ್ ಆಗಿರುತ್ತೆ, ಹಿಂಗೆ ಬಿದ್ದೋಗಿರುತ್ತೆ, ಸ್ಲಾಕ್ ಆಗಿರುತ್ತೆ. ಓಕೆನಾ, ಸೊ ದಿಸ್ ವಾಟ್ ದ ಮೇಜರ್ ಕಾನ್ಸೆಪ್ಟ್. ನಾವು ಇಲ್ಲಿ ಏನೇನು ಕಂಡೀಷನ್ಸ್ ಬರುತ್ತೆ ನೋಡ್ತಾ ಹೋಗೋಣ. ಹಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್, the open belt race, the belt proceeds from top of one pulley to the top of another pulley without crossing. ಇಲ್ಲಿ ಯಾವುದೇ ರೀತಿಯ ಕ್ರಾಸ್ ಇಲ್ಲ, ಎರಡು ಕೂಡ ಟಾಪ್ ಅಲ್ಲಿ ಹಿಂಗ್ ಹೋಗ್ತಾ ಇದೆ, ಹೌದಾ, ಹಿಂಗೆ ಬಂದು ಹಿಂಗ್ ಹೋಗ್ತಿದೆ. ಸೊ ಟಾಪ್ ಆಫ್ ಒನ್ ಪುಲ್ಲಿ ಟು ದ ಟಾಪ್ ಆಫ್ another pulley without crossing. This type of pulley is going to called as open belt drive. ಇದಕ್ಕೆ ಇಂಥ ಡ್ರೈವಿಗೆ ನಾವು ಓಪನ್ ಬೆಲ್ಟ್ ರೇಸ್ ಅಂತ ಕರಿತೀವಿ. ಹಿಯರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್, ಒನ್ ಬೈ ಒನ್ ಪಾಯಿಂಟ್ಸ್ ನೀವು ಅಬ್ಸರ್ವ್ ಮಾಡ್ರಿ. ಹಿಯರ್ ಓಪನ್ ಬೆಲ್ಟ್ ರೇಸ್, a open belt race is a belt drive system where both driver and driven rotates in a same direction. This point important, both are rotates in a same direction. ಸರ್ ನಾನು ಹೆಂಗ್ ಬರ್ಕೊಳ್ಳಿ ಸರ್, ಇಷ್ಟೆಲ್ಲ ಪಾಯಿಂಟ್ ಕೊಡ್ತಾ ಇದ್ದೀರಾ ಅನ್ನೋರಿಗೆ, ಹೆಡಿಂಗ್ ಬರ್ಕೋ, ಓಪನ್ ಬೆಲ್ಟ್ ರೇಸ್ ಅಂತ ಗೊತ್ತಾಯ್ತು, ಅಲ್ಲಿ ಮುಂದ್ಗಡೆ ಬೋತ್ ರೊಟೇಟ್ಸ್ ಇನ್ ಸೇಮ್ ಡೈರೆಕ್ಷನ್, ಇಷ್ಟೇ ಬರ್ಕೋ, ದಟ್ಸ್ ಎನಫ್. ನಿಮ್ಗೆ ಎನಿವೇ ನಾನು ನೋಟ್ಸ್ ಕೊಡ್ತೀನಿ, ನೋಟ್ಸ್ ಕೊಡ್ತಾ ಇದ್ದೀನಿ ಆಲ್ರೆಡಿ ಚಾಪ್ಟರ್ ನಿಮ್ಗೆ ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡಿ ನಿಮ್ಗೆ ನೋಟ್ಸ್ ಸಿಕ್ಕಿದೆ ಅಲ್ವಾ. ಸೊ ಈ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದ ಪ್ರತಿಯೊಂದು ಕೂಡ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ಅಗ್ರಿ ರೈಟ್. ಸೊ ಹಾಗಿರುವಾಗ ಅದ್ರ ಜೊತೆಗೆ ನಾನು ಎಕ್ಸ್ಟ್ರಾ ಟಾಪಿಕ್ ಜೊತೆ ಬರ್ತಾ ಇದ್ದೀನಿ, ಯಾಕೆ ಅಂತ ಅಂದ್ರೆ ಯಾವ ಟಾಪಿಕ್ ಮಿಸ್ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಆ ರೀಸನ್ಗೋಸ್ಕರ ಎಲ್ಲಾ ಟಾಪಿಕ್ ನು ಕೂಡ ಒಂದಿಷ್ಟು ಎಫೆಕ್ಟಿವ್ ಆಗಿ PPT ಮಾಡ್ಕೊಳ್ತಾ, MCQ ಕ್ವಶನ್ ಕೂಡ ಹಾಕೊಳ್ತಾ ಬಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿರುವಂತದ್ದು. ಸೊ ಒಟ್ಟು ಟೋಟಲಿ ರಜಾ ಅಷ್ಟೇ, ಕಾಂಪಿಟೇಟರ್ ಅಂತ ನಾವು ಇಳಿದ್ಮೇಲೆ ಕಾಂಪಿಟೇಷನ್ಸ್ ಇರ್ಬೇಕು, ಕರೆಕ್ಟ್ ಅಲ್ವಾ. ಜಾಬ್ ತಗೊಳ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ಯಾ, ತಗೋಬೇಕು, ಅಷ್ಟೇ ಮೈಂಡ್ ಸೆಟ್. ಆ ಒಂದು ಮೈಂಡ್ ಸೆಟ್ ಇತ್ತು ಅಂದ್ರೆ ಸಾಕು, ಲೈಫ್ ಅಲ್ಲಿ ಎಲ್ಲಿ ಬೇಕಾದ್ರೆ ಅಚೀವ್ ಆಗ್ಬೋದು, ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು, ಆಗಲ್ಲ ಅನ್ನೋದಕ್ಕೆ ಯಾರಿಗೂ ಇಲ್ಲ, ಕರೆಕ್ಟ್ ಅಲ್ಲ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ರಿ. ಎಸ್, ಈಗ ನೀವು ಮಾಡ್ಬೇಕಾದ್ರೆ ಇಷ್ಟೇನೆ, ಇದನ್ನೇನ್ ತಗೊಳ್ತಿರಲ್ಲ ಹೆಡಿಂಗ್ ಬರೆದ್ಮೇಲೆ ಹೈಲೈಟ್ಸ್ ಮಾಡ್ಕೊಳ್ಳಿ, ಪಾಯಿಂಟ್ ಅನ್ನ ಹೈಲೈಟ್ಸ್ ಮಾಡ್ಕೊಳ್ಳಿ, ದಟ್ಸ್ ಎನಫ್. ಅಂಡ್ ಆಲ್ಸೋ ದ ಬೆಲ್ಟ್ ಪಾಸಸ್ ಫ್ರಮ್ ಒನ್ ಪುಲ್ಲಿ ಟು ಅನದರ್ ಪುಲ್ಲಿ, ಏನಂತ ಹೇಳಿದೆ, ವಿತೌಟ್ ಕ್ರಾಸಿಂಗ್, ಬೆಲ್ಟ್ ಪಾಸಸ್ ವಿತೌಟ್ ಕ್ರಾಸಿಂಗ್. ವೈ ಸರ್ ಇಟ್ಸ್ ವರ್ಡ್ ಕರ್ವ್ ಬರುತ್ತೆ, ನಾವು ಇದನ್ನ ಕ್ರಾಸ್ ಬೆಲ್ಟ್ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಇದೀವಿ. ವಿತ್ ಕಂಪೇರಿಂಗ್ ವಿತ್ ಕ್ರಾಸ್ ಬೆಲ್ಟ್ ರೈಟ್, ದೇರ್ ಇಟ್ಸ್ ಕ್ರಾಸಿಂಗ್, ಬಟ್ ಇಲ್ಲಿ ವಿತೌಟ್ ಕ್ರಾಸಿಂಗ್, ದಟ್ಸ್ ಇಟ್. ಸೊ ವಿತೌಟ್ ಕ್ರಾಸಿಂಗ್. ನೆಕ್ಸ್ಟ್ ದ ಡ್ರೈವರ್ ಪುಲ್ಲಿ ಅಂಡ್ ಡ್ರಿವನ್ ಪುಲ್ಲಿ. Now dear students, you can observe here the connected to the power source. Driver ಅಂತ ಯಾಕೆ ಕರಿತೀನಿ, ಪವರ್ ಸೋರ್ಸ್ ಕನೆಕ್ಟ್ ಆಗಿದೆ ಅಂತ ಅರ್ಥ. ಅರ್ಥ ಏನು, ಇಟ್ ಮೇ ಬಿ ಕನೆಕ್ಟೆಡ್ ಟು ದ ಮೋಟರ್ ಆರ್ ಇಟ್ ಮೇ ಬಿ ಕನೆಕ್ಟೆಡ್ ಟು ದ ಟರ್ಬೈನ್ಸ್. ದೇರ್ ಎಕ್ಸಾಕ್ಟ್ಲಿ ಮೆಕ್ಯಾನಿಕಲ್ ಎನರ್ಜಿ ಆರ್ ಮೆಕ್ಯಾನಿಕಲ್ ಪವರ್ ಇಸ್ ಡೆವಲಪ್. ಅದನ್ನ ನಾನೇನ್ ಮಾಡ್ಬೇಕು, ಒಂದು ಸ್ಟ್ಯಾಂಡರ್ಡ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು, ಕಡಲ ಯುಟಿಲೈಸ್ ಮಾಡ್ಕೋಬೇಕಂದ್ರೆ ಏನಾಗುತ್ತೆ, ವೇರ್ ಯು ಕ್ಯಾನ್ ಯುಟಿಲೈಸ್. If you want to utilize that means we need to send to the driver. ಅಲ್ಲಿಂದ ನಾನು ಯಾವುದೋ ಒಂದು ಮಿಷನರಿ ಕಳಿಸಬಹುದು, ಮೇ ಬಿ ಮೋಟರ್ ವಿಚ್ ಎಕ್ಸಾಕ್ಟ್ಲಿ ಡೆವಲಪ್ಸ್ ದ ಮೆಕ್ಯಾನಿಕಲ್ ಎನರ್ಜಿ, ದಟ್ ಮೋಟರ್ ಆಗಿರುವಂತಹ ಎನರ್ಜಿನ ಪವರ್ ನ ಮಿಷಿನ್ ಕಳಿಸ್ಬೇಕು. ಮಿಷಿನ್ ಮೇ ಬಿ ಲೇತ್ ಮಿಷಿನ್, ಡ್ರಿಲ್ಲಿಂಗ್ ಮಿಷಿನ್, ಶೇಪರ್ ಮಿಷಿನ್, ಅಲ್ಲಿ ಟು ಡೂ ಸಮ್ ಯೂಸ್ಫುಲ್ ವರ್ಕ್. ಹಾಗಾಗಿ ಅಷ್ಟೇ ಯೂಸ್ ಮಾಡ್ತಿರೋದು, ದಿಸ್ ಪವರ್ ಡ್ರೈವ್ಸ್ ನಾವಿಲ್ಲಿ ಯೂಸ್ ಮಾಡ್ತಿರುವಂತದ್ದು ಕಾನ್ಸೆಪ್ಟ್, ಕರೆಕ್ಟ್. ಹಾಗಾದ್ರೆ ಸೊ ದ ರೀಸನ್ ದಟ್ ಇಸ್ ಗೋಯಿಂಗ್ ಟು ಕಾಲ್ಡ್ as a driver ಅಂಡ್ ಒನ್ ಮೋರ್ ಇನ್ನೊಂದು ಅಂತ ಕರಿತೀವಿ, ಡ್ರಿವನ್ ಅಂತ ಕರಿತಾ ಇದೀವಿ. ಹಾಗಾದ್ರೆ ಡ್ರಿವನ್ ಪುಲ್ಲಿ ಈಸ್ ರಿಸೀವ್ಸ್ ಪವರ್ ಫ್ರಮ್ ದ ಡ್ರೈವರ್, ಡ್ರೈವರ್ ಇಂದ ಬರುತ್ತೆ. ಹಾಗಾದ್ರೆ ಇವ್ರಿಗೆ ಯಾರು ಕನೆಕ್ಟ್ ಆಗಿರ್ತಾರೆ, ಇಟ್ ಮೇ ಬಿ ಎನಿ ಮಿಷಿನರೀಸ್ ಯೂಸ್ಫುಲ್ ವರ್ಕ್ ಆಗಿ ಮಾಡುವಂಥದ್ದು.
ಇವರು ಪವರ್ ಸೋರ್ಸ್ ಆಗಿರ್ತಾರೆ, ಮೋಟರ್ ಅಥವಾ ಇಂಜಿನ್ ಇಂದ ಪವರ್ ಬಂದಿರುತ್ತೆ. ದಟ್ಸ್ ಇಟ್. ನೆಕ್ಸ್ಟ್, ಬೆಲ್ಟ್ ಅನ್ನೋದೇನಿದು, ಇಟ್ ಇಸ್ ಅ ಫ್ಲೆಕ್ಸಿಬಲ್ ಎಲಿಮೆಂಟ್. ಮೇ ಬಿ ಫ್ಲಾಟ್ ಆಗ್ಬೋದು, ವಿ ಶೇಪ್ ಇರ್ಬೋದು, ಅಥವಾ ಸರ್ಕ್ಯುಲರ್ ಶೇಪ್ಸ್ ಇರ್ಬೋದು. ಈಗ ಪ್ರೀವಿಯಸ್ ಸೆಷನ್ ಎಸ್ಟರ್ಡೇ ಕ್ಲಾಸ್ ಅಲ್ಲಿ ಟೈಪ್ಸ್ ಆಫ್ ಬೆಲ್ಟ್ ಬಗ್ಗೆ ಮಾತಾಡಿದೆ. ಇನ್ ದಟ್ ದೇರ್ ಆರ್ ಡಿಫರೆಂಟ್. ಕನ್ವೇಯರ್ ಬೆಲ್ಟ್ ಅಂತ ಕಲ್ಸಿದ್ವಿ, ಟೈಮಿಂಗ್ ಬೆಲ್ಟ್ ಅಂತ ಹೇಳ್ಕೊಟ್ಟಿದ್ದೆ, ಕಟ್ಟಲ್ಲ. ದಟ್ ಇಸ್ ಅ ಕಾನ್ಸೆಪ್ಟ್. Now another thing is the tight side and slack side. If you are going to consider the tight side, so tight side ಅಲ್ಲಿ ಏನಾಗಿರುತ್ತೆ, the tight side is the belt under higher tension. Tight side ಅಂತ ಕರಿತಾ ಇದ್ದೀನಿ ಅಂದ್ರೆ tension will be more, highest tension. Let me call T1. tension ಅಂದ್ರೆ ಏನ್ ರಜಾ, ಎಕ್ಸ್ಟೆನ್ಷನ್ ಆಗಿರುತ್ತೆ. ಬೆಲ್ಟ್ ಟೈಟ್ ಆಗಿರುತ್ತೆ, ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಟೈಟ್ ಆಗಿ ಇರುತ್ತೆ. ದಟ್ಸ್ ಇಟ್, ಟೈಟ್ ಸೈಡ್. ಸೊ ಇಲ್ಲಿ ಬಂದಾಗ ಸ್ಲಾಕ್ ಸೈಡ್, ದಟ್ ಟೆನ್ಷನ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ as T2. Now the power transmission to the frictional contact between belt and pulley, that's very important. ಹೇಗೆ ಪವರ್ ಟ್ರಾನ್ಸ್ಮಿಷನ್ ಆಗುತ್ತೆ ಅಂತ ಕೇಳಿದ್ರೆ, frictional contact between belt and pulley surface. That belt and pulley surface frictional contact ಏನಿದೆಯಲ್ಲ, ಅದು ಮಿನಿಮಮ್ ಪಾಯಿಂಟ್ ಇರಲೇಬೇಕು. ಇಫ್ ಇಟ್ ಈಸ್ ಲೆಸ್, ಅದು ಇನ್ನು ಫ್ರಿಕ್ಷನ್ ಆಗಿಲ್ಲ ಅಂದ್ರೆ ಬೆಲ್ಟ್ ಸುಮ್ಮನೆ ಹೋಗ್ತಾ ಇರ್ತದೆ. ವಿತೌಟ್ ಕ್ಯಾರಿಂಗ್ ಎ ಡ್ರಿವನ್ ಪುಲ್ಲಿ, ನೋಡ್ರಿ ಸರ್, ಇಲ್ಲಿ ಬೆಲ್ಟ್ ಒಂದ್ ವೇಳೆ ಈ ಬಿಟ್ವೀನ್ ಗ್ಯಾಪ್ ಅಲ್ಲಿ ಇಫ್ ಇಟ್ ಇಸ್ ಫ್ರಿಕ್ಷನ್ ಇಸ್ ವೆರಿ ಲೆಸ್, ಕಡಿಮೆ ಇತ್ತು ಅಂತ ಅಂದ್ರೆ ಈ ಶಾಫ್ಟ್ ಇದೆಯಲ್ಲ ಅಥವಾ ಈ ಡ್ರಿವನ್ ಪುಲ್ಲಿ ರೊಟೇಟ್ ಆಗದೇ ಇಲ್ಲ, ಕರೆಕ್ಟ್ ಹಾಗಾಗಿ ಫ್ರಿಕ್ಷನ್ಸ್ ಇರ್ಬೇಕಲ್ವಾ, ಇದೊಂದಿಷ್ಟು ಲೆವೆಲ್ ಆಫ್ ಟೈಟ್ ಇರಲೇಬೇಕು. ದಟ್ ಇಸ್ ದ ಪಾಯಿಂಟ್. ನೆಕ್ಸ್ಟ್, the driver in driven shafts rotate in the same direction. The angle of warp or angle of contact anta kariti. Sir, what is this angle of contact? That's very important, dear students. If you're going to consider here, notice ಅಲ್ಲಿ this is a point, belt ಇಲ್ಲಿ ಸ್ಟಾರ್ಟ್ ಆಯ್ತು, ಇಲ್ಲಿ here is exactly start the belt, ಇಲ್ಲಿ ಕಾಂಟ್ಯಾಕ್ಟ್ ಆಗಿದೆ, ಇಲ್ಲಿಂದ ಹಿಂಗ್ ರೋಟೇಟ್ ಹೀಗೆ ಹೋಗ್ತಾ ಇದೆ, ಕರೆಕ್ಟ್ ರಜಾ, ಹೀಗೆ ಹೋಗ್ತಿದೆ, ಹೇಗೆ ಇನ್ ದಿಸ್ ಡೈರೆಕ್ಷನ್ ಅಲ್ಲಿ ಹೀಗೆ ಬಂದಿರೋದು. Now this is a point where it touches the shaft. ಇಲ್ಲಿಂದ ಇಲ್ಲಿವರೆಗೆ ಕನೆಕ್ಟ್ ಆಗಿದೆ. ಇದಿಷ್ಟು ನಾನು ಆಂಗಲ್ ಅಂತ ತಗೊಂಡ್ರೆ ಎಷ್ಟಿದೆ ಆಂಗಲ್? ದಟ್ ಆಂಗಲ್ ಈಸ್ 180 ಡಿಗ್ರಿ. ಕಡ ಫ್ರಮ್ ಟಾಪ್ ಆಫ್ ಒನ್ ಪುಲ್ಲಿ ಟು ಬಾಟಮ್ ಆಫ್ ಅನದರ್ ಪುಲ್ಲಿ ಬರ್ತಿರುವಾಗ ದಟ್ ಈಸ್ ಏನಾಗಿದೆ, ದಟ್ ಈಸ್ ಆಂಗಲ್ ಆಫ್ ವಾರ್ಪ್ ಅಂತ ಕರಿತೀವಿ. ದಟ್ ಆಂಗಲ್ ಇಸ್ ಗೋಯಿಂಗ್ ಟು ಕಾಲ್ಡ್ ಆಸ್ ಆಂಗಲ್ ಆಫ್ ವಾರ್ಪ್. ವಾಟ್ ಇಸ್ ಆಂಗಲ್ ಆಫ್ ವಾರ್ಪ್? ಈ ತರ ಡ್ರೈವರ್ ಮತ್ತೆ ಡ್ರಿವನ್ ಇದೆ ಅಂತಂದ್ರೆ ಓವರ್ ವಿಚ್ ದ ಬೆಲ್ಟ್ ಟ್ರಾನ್ಸ್ಮಿಟ್ ಆಗ್ತಿದೆ. ಈ ಪಾಯಿಂಟ್ ಇಂದ ಹಿಂಗ್ ನಾವು ಮೆಜರ್ ಮಾಡಿದಾಗ ದಿಸ್ ಇಸ್ ವಾಟ್ ಆಂಗಲ್. That angle of warp or angle of contact between the belt and pulley is always below 180. Why is there below 180? It's usually this will be a bigger size irutte, ಇದು ಸ್ಮಾಲರ್ ಇರೋದ್ರಿಂದ ಹಿಂಗೆ ಬಂದು ಹಿಂಗೆ ಪಾಸ್ ಆಗಿರುತ್ತೆ. That is in case of a open belt drive. So ಇಷ್ಟವರೆಗೂ angle of warp or angle of contact is ಕೇಳಿದ್ರೆ below the 180 degree ಇರುತ್ತೆ ಯೂಶಲಿ, ಅಥವಾ equal to 180 ಬರ್ಬೋದು. If both the diameter are same, this diameter and this diameter both same ಇದ್ರೆ ಯಾರು ಹೇಳ್ಬೋದಾ? That is exactly 180 degree ಇರುತ್ತೆ. ಇರುತ್ತೆ. So due to smaller warp angle, ಇಲ್ಲಿ angle ಕಡಿಮೆ ಇರೋದ್ರಿಂದ angle of contact is less here. ಕರೆಕ್ಟ್ ಅಲ್ಲ? ಹಾಗಾಗಿ that power transmission is not much effective. ಲಾಸಸ್ ಆಗುತ್ತೆ, ಸ್ಲಿಪ್ ಆಗ್ತಿರುತ್ತೆ ಬೆಲ್ಟು. That is a slip of the belt ಅಂತ ಕರಿತೀವಿ. That's going to called as slip of the belt. Why is the slip of the belt ಬರುತ್ತೆ ಅಂತ ಕೇಳಿದ್ರೆ ಕ್ವಶನ್, angle of contact is less, due to that even the frictional grip between belt and pulley also very less. ಹಾಗಾಗಿ ಏನಾಗ್ಬೋದು, ಬೆಲ್ಟ್ ಫ್ರಿಕ್ಷನ್ ಆಗೋದ್ರಿಂದ ಆಗದೆ ಇರೋದ್ರಿಂದ ಸ್ಲಿಪ್ ಬರುವಂತ ಆಗಂತ ಚಾನ್ಸಸ್ ಇರುತ್ತೆ, ಸ್ಲಿಪ್ ಆಗುತ್ತೆ. ದಟ್ಸ್ ಇಟ್. So the power transmission ಏನಾಯ್ತು, power transmission capability is less. So the length of the belt in open belt arrangement is comparatively shorter than cross belt dress. Okay na? ಈಗ ಬರ್ತೀನಿ ಫಸ್ಟ್ MCQ ಕ್ವೆಶ್ಚನ್ ಸ್ಟಡಿ ಮಾಡೋಣ. ಆಫ್ಟರ್ ದಿಸ್ ಕ್ರಾಸ್ belt dress. What is cross belt dress ಹಾಗಾದ್ರೆ? ಓಪನ್ belt dress ಗೊತ್ತಾಯ್ತು. Now let's continue with the cross belt dress. So dear friends, cross belt dress is the one where it crosses the belt. Yes sir, Artha. Here the rotation of driver shaft and driven shaft totally they are opposite direction.
ಓಪನ್ ಬೆಲ್ಟ್ ರೇಸ್ ಅಲ್ಲಿ ಏನಾಗ್ತಿತ್ತು ರಜಾ, ಇನ್ ಕೇಸ್ ಆಫ್ ಓಪನ್ ಬೆಲ್ಟ್ ರೇಸ್ ಇಲ್ಲಿ ಬರಿತಾ ಇದೀನಿ, ಇದ್ರಲ್ಲಿ ಏನಾಗ್ತಿತ್ತು, ಇಲ್ಲಿ ಹೀಗೆ ಬರ್ತಿತ್ತ ಬೆಲ್ಟ್. ಸೊ ದ ರೀಸನ್ ಇದು ಹೀಗೆ ರೊಟೇಟ್ ಆಗಿ ಹೀಗೆ ಬರ್ತಿತ್ತು. ಬೋತ್ ರೊಟೇಷನ್ ಇಸ್ ಸೇಮ್, ಇದೇ ಡೈರೆಕ್ಷನ್, ಸೇಮ್ ಡೈರೆಕ್ಷನ್. ಕಮಿಂಗ್ ಟು ದಿಸ್ ಕ್ರಾಸ್ ಬೆಲ್ಟ್ ರೇಸ್, ಇದು ಯಾವ್ದು, ದಿಸ್ ಇಸ್ ಓಪನ್ ಬೆಲ್ಟ್ ರೇಸ್, ಇದು ಓಪನ್ ಬೆಲ್ಟ್ ರೇಸ್. ಕ್ರಾಸ್ ಬೆಲ್ಟ್ ರೇಸ್ ಬಂದ್ರೆ ಏನಾಗ್ತದೆ, ಹಿಯರ್ ದಿಸ್ ಡ್ರೈವರ್ ಅಂಡ್ ದಿಸ್ ಡ್ರಿವನ್, ದ ಬೆಲ್ಟ್ ವಿಚ್ ಪಾಸಸ್ ಲೈಕ್ ದಟ್ ಕಡ, ಇಲ್ಲಿ ಬೆಲ್ಟ್ ಏನಾಯ್ತು ಕ್ರಾಸ್ ಆಯ್ತು. ದ ಡ್ರೈವರ್ ರೊಟೇಟ್ಸ್ ಸಪೋಸ್ ಕ್ಲಾಕ್ ವೈಸ್ ಆದ್ರೆ ಇದೇನಾಗುತ್ತೆ, ಹಿಂಗ್ ಬರೋದ್ರಿಂದ ಇದು ಆಂಟಿ ಕ್ಲಾಕ್ ವೈಸ್ ಆಗುತ್ತೆ. ಒಂದು ಕ್ಲಾಕ್ ವೈಸ್, ಇನ್ನೊಂದು ಆಂಟಿ ಕ್ಲಾಕ್ ವೈಸ್. ದಟ್ ಈಸ್ ದ ಮೀನಿಂಗ್ ಹಿಯರ್. ಯು ಕ್ಯಾನ್ ಅಬ್ಸರ್ವ್ ಕೇರ್ಫುಲಿ ದಿಸ್. ಸಿ ದಿಸ್ ವಾಟ್ ಎಕ್ಸಾಕ್ಟ್ಲಿ rotates in clockwise direction. ಹಿಂಗ್ ಕ್ಲಾಕ್ ಇಲ್ಲಿ ಕ್ಲಾಕ್ ವೈಸ್ ಆಗ್ತಿದೆ, ಹೀಗೆ ಬಂತ ಬೆಲ್ಟ್, ಇಲ್ಲಿ ಬಂದಿದ್ದೇನಾಯ್ತು, ಇಲ್ಲಿ ಹಿಯರ್ ಇನ್ ದಿಸ್ ಕೇಸ್ ಈ ತರ ಹೋಗ್ತಿದೆ, ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಆಫ್ ರೊಟೇಷನ್. ಹೋಪ್ ಯು ಗಾಟ್ ದ ಬೇಸಿಕ್ ಇನ್ಫಾರ್ಮೇಶನ್. ಬಟ್ ಇಲ್ಲಿ ಟಚ್ ಆಗಲ್ವಾ ಸರ್ ಎರಡು ಅಂತ ಕೇಳಂಗಿಲ್ಲ, ಅಲ್ಲಿ ಆಂಗಲ್ ಟ್ವಿಸ್ಟ್ ಆಗೋದ್ರಿಂದ ಕ್ರಾಸ್ ಆಗಿ ಪ್ರೊಸೀಡ್ ಆಗುತ್ತೆ. ದಟ್ಸ್ ವಿ ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ಸೊ ನೌ ದಿಸ್ ಕ್ರಾಸ್ ಬೆಲ್ಟ್ ರೇಸ್, ದ ಕ್ರಾಸ್ ಬೆಲ್ಟ್ ರೇಸ್ is crossed ಅಷ್ಟೇ, ಆ crossed belt race. In cross belt race, the belt proceeds from top of one pulley to bottom of another pulley. ನೋಡು, ಪ್ರೀವಿಯಸ್ ಅಲ್ಲಿ ಏನಾಗಿತ್ತು, ಎರಡು ಟಾಪ್ ಅಲ್ಲೇ ಇತ್ತು, ಇಲ್ಲಿ ಒಂದು ಟಾಪ್ ಅಲ್ಲಿ ಬಂದ್ರೆ ಇನ್ನೊಂದು ಬಾಟಮ್ ಅಲ್ಲಿ ಹೋಗ್ತದೆ. ಕ್ಲಿಯರಾ? ಇಲ್ಲಿ ಟಾಪ್ ಅಲ್ಲಿ ಬಂದಿರೋದು ಹೀಗೆ, ಇಲ್ಲಿ ಬಾಟಮ್ ಇಂದ ಪ್ರೊಸೀಡ್ ಮೇಲೆ ಹೋಗ್ತದೆ. ದಟ್ ಈಸ್ ದ ಕ್ರಾಸಸ್ ಇಟ್ ಸೆಲ್ಫ್, ದ ಕ್ರಾಸಸ್ ಇಟ್ ಸೆಲ್ಫ್. ಅಲ್ಲಿ ಕ್ರಾಸ್ ಆಗ್ತಿರ್ಲಿಲ್ಲ, ವಿತೌಟ್ ಕ್ರಾಸ್ ಅಂತ ಬರ್ದಿಲ್ಲಿ crosses itself. Next, the cross belt race is the type of belt race in which the belt crosses itself. ಇದಕ್ಕೊಂದು ವರ್ಡ್ ಹಾಕೋಬೋದಾ ನೀವು, crosses itself between driver and driven pulley, causing the pulleys to rotate in dash direction. ಯಾವ ಡೈರೆಕ್ಷನ್ rotate ಆಗುತ್ತಿದ್ದು? The cross belt race rotates in opposite direction. Rotate in opposite directions. Opposite direction. Here also same. That is the concept. In this concept ಅಲ್ಲಿ observe ಮಾಡೋದಾದ್ರೆ driver pulley, the connected to power source, driven pulley receives the power from the belt. Belt ಇಂದ power receive ಮಾಡುತ್ತೆ and transmit ಮಾಡುತ್ತೆ. And belt is a crossed between a pulley and forming an X shape. ಹೌದಲ್ಲ, ಒಂದು ಹಿಂಗ್ ಹೋಗಿ ಹಿಂಗೆ ಬರೋದ್ರಿಂದ X shape. And the tight side is upper side, ಸ್ಲಾಕ್ ಸೈಡ್ ಇಸ್, ಇದನ್ನ ನಾನು ಇಲ್ಲಿ ಬರೋದನ್ನ ಹಿಂಗೆ ಟೈಟ್ ಅಂತ ತಗೋತೀವಿ, ಅಂಡ್ ಇಲ್ಲಿ ಇದನ್ನ ಸ್ಲಾಕ್ ಅಂತ ತಗೋತೀವಿ ಈ ತರ ಕೇಸ್ ಬಂದಾಗ. ಓಕೆ, ಹಿಯರ್ ಲೈಕ್ ದಟ್ ಇಟ್ ವಿಲ್ ಬಿಕಮ್ ಲೈಕ್ ದಟ್. ಅಂಡ್ ಹಿಯರ್ ಇಸ್ ಆಂಗಲ್ ಆಫ್ ವಾರ್ಪ್ ಎಷ್ಟಿರುತ್ತೆ ರಜಾ? ಡು ಯು ಥಿಂಕ್ ವಾಟ್ ಇಸ್ ವಿಲ್ ಬಿ ದ ಆಂಗಲ್ ಆಫ್ ವಾರ್ಪ್ ಆರ್ ಆಂಗಲ್ ಆಫ್ ಕಾಂಟ್ಯಾಕ್ಟ್? ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ವಾಟ್ ಎ ಡ್ರಿವನ್ ಪುಲ್ಲಿ, ಈ ತರ ಡ್ರಿವನ್ ಪುಲ್ಲಿ ಅನ್ಕೋಬಿಡೋ ರಜಾ. ಇನ್ ದಿಸ್ ಡ್ರಿವನ್ ಪುಲ್ಲಿ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ಈ ತರ ಹಿಂಗ್ ಬೆಲ್ಟ್ ಹಿಂಗ್ ಕ್ರಾಸ್ ಆಗಿ ಬರೋದ್ರಿಂದ this angle of warp will be more, angle of contact is more, which is more than 180 degree. Angle of contact is more than 180 degree. Angle of contact is more than 180 degree. ಅಲ್ಲಿ ಏನಂತ ಬರ್ಸಿದೆ ಓಪನ್ ಬೆಲ್ಟ್ ರೇಸ್ ಅಲ್ಲಿ less than 180 degree or equal to 180 degree. ಬಟ್ ಇಲ್ಲೇನಾಗುತ್ತೆ, it should be more than 180 degree in a driven shaft. In a driven shaft. ಯಾಕೆ ಸರ್ ಕೇಳಿದ್ರೆ, ಇದು ಕ್ರಾಸ್ ಹೊಡಿಯೋದ್ರಿಂದ ನೋಡಿ ಇಷ್ಟು ಹೋಗ್ತಿದೆ, ಇಲ್ಲಿ ಹಿಂಗ್ ಬರ್ತಿದೆ. ಇವಾಗ ಇದನ್ನ ಇಷ್ಟು ಮೆಜರ್ ಮಾಡಿದ್ರೆ ಸ್ಟ್ರೈಟನಿಂಗ್ ಇದನ್ನು ಜಾಸ್ತಿ ಇದೆಯಲ್ಲ, ಸೊ ಮೋರ್ ದ್ಯಾನ್ 180 ಡಿಗ್ರಿ. ದ ಕ್ರಾಸರ್ ಅರೇಂಜ್ಮೆಂಟ್ ಪ್ರೊವೈಡ್ಸ್ ಗ್ರೇಟರ್ ಕಾಂಟ್ಯಾಕ್ಟ್, ಅದನ್ನೇ ಓಡ್ ಹೇಳಿರೋದು. ದಟ್ ಈಸ್ ಆರ್ಕ್ ಆಫ್ ಕಾಂಟ್ಯಾಕ್ಟ್ ಈಸ್ ಮೋರ್, ಹೆನ್ಸ್ more friction and less slip compared to open belt race. So the reason this cross belt race ನಮಗೆ more than 180 degree ಇರುತ್ತೆ. Observe here, the angle of contact is more than, our angle of warp is more than 180 degree, opposite in direction. Due to larger warp angle, power transmission capability is also higher. Power transmission capability ಅಂದ್ರೆ ಕೆಪಾಸಿಟಿ ಅಂತ, ಲಾಸ್ ಆಗಲ್ಲ ಅಂತ ಅರ್ಥ, is more. The same pulley size, the steady distance comparing the open belt race, cross belt race requires longer belt. ಇದೊಂದು ಕ್ವಶನ್ ಕೇಳಿದಾನೆ. ಎರಡು ಕೂಡ ಸೇಮ್ ಡಯಾಮೀಟರ್ ಇದೆ ಅಂತ ಅನ್ಕೋ, ಅಂಡ್ ಸೇಮ್ ಡಿಸ್ಟೆನ್ಸ್ ಇದೆ. Let's take this one pulley, this another pulley. Let's take this open belt race, and here is another one. Okay, ಎರಡು. And this is what a cross belt race. Let's take cross belt race. Here is a center of the two shafts.
this let me take distance x, and here also same, this is center of the shaft, and this distance let me take x. For this case ಎರಡು ಕೂಡ x ಇದೆ, x ಅರ್ಥ ಏನೋ, their center distance is same. If center distance is same, in that case the length of the belt is more in case of cross belt drive comparing with the open belt drive, comparing with the open belt drives. ಕ್ಲಿಯರ್ ಅಲ್ಲ? ಯಾಕೆ ಜಾಸ್ತಿ ಆಗತ್ತೆ ಹೇಳು? ಕ್ರಾಸ್ ಆಗಿ ಹೋಗಿ ಬರುತ್ತಲ್ಲ, ಇದ್ರದ್ದು ಲೆಂತ್ ಜಾಸ್ತಿ ಆಗತ್ತೆ. ಲೆಂತ್ ಮೇಲೆ, ಆ ಲೆಂತ್ ಫಾರ್ಮುಲಾ ಮೇಲೆ ಕ್ವಶನ್ ಕೇಳ್ತಾನೆ, ಇವತ್ತಿನ ಕ್ಲಾಸ್ ಅಲ್ಲೇ ಬರುತ್ತೆ. ಲೆಂತ್ ಮೇಲೆ ಸ್ಟಡಿ ಮಾಡ್ತಾ ಹೋಗೋಣ. ನಾವು ಇನ್ ದ ಇಯರ್ ಆಫ್ 2016 ಇಸ್ರೋದಲ್ಲಿ ಒಂದು ಕ್ವಶನ್ ಪೇಪರ್ ಒಂದು ಕ್ವಶನ್ ಕೇಳಿದಾನೆ. ಏನಂತ ಕೇಳಿದಾನೆ ನೋಡ್ಬೋದು. ಫಾರ್ ಕ್ರಾಸ್ ಬೆಲ್ಟ್ ಡ್ರೈವ್ಸ್ ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ಡ್ರೈವರ್ ಅಂಡ್ ಡ್ರಿವನ್ ಪುಲಿ? ಸಿಲ್ಲಿ ಕ್ವಶನ್, ಬಿ ಎಲಿಗೂ ಕೇಳ್ಬೋದು ನಾಡಿದ್ದು, ಅಥವಾ ನಿಮ್ಮ ಕೆಪಿಸಿ ಎಕ್ಸಾಮ್ ಜೆಇ ಪೇಪರ್ ಬರೋದು. ಇದು ಬಹಳ ಸಿಲ್ಲಿ ಕ್ವಶನ್ ಇದೆ. ಫಾರ್ ಎ ಕ್ರಾಸ್ ಬೆಲ್ಟ್ ಡ್ರೈವ್ ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ಡ್ರೈವರ್ ಅಂಡ್ ಡ್ರಿವನ್? ಕ್ರಾಸ್ ಬೆಲ್ಟ್ ಡ್ರೈವ್ಸ್ ಒಂದು ಓಡ್ ಹಾಕಿದಾನಿಂದ ಅಪೋಸಿಟ್ ಇನ್ ಡೈರೆಕ್ಷನ್, ಇನ್ ಅಪೋಸಿಟ್ ಡೈರೆಕ್ಷನ್, ಇನ್ ಅಪೋಸಿಟ್ ಡೈರೆಕ್ಷನ್. ಕರೆಕ್ಟಾ? ನೋಡ್ರ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಕ್ವಶನ್ ಅಬ್ಸರ್ವ್ ಮಾಡಬೇಕಾಗಿರೋದು. ಹಿಯರ್ ದೇರ್ ಇಸ್ ಅ ಕ್ವಶನ್ ಇನ್ ದ ಇಯರ್ ಆಫ್ 2011. The belt slip occurs due to the here heavy load, loose belt, and driving pulley is too small. Here you can observe carefully, loose belt ಇತ್ತು ಅಂದ್ರೆ ಕರೆಕ್ಟ್ ಆನ್ಸರ್ ಆಗತ್ತೆ, ಹೌದು. ಬಟ್ ಹೆವಿ ಲೋಡ್ಸ್ ತುಂಬಾ ಇದ್ರು ಕೂಡ ಫ್ರೀ ಏನೋ ಇಲ್ಲಿ ನಿಮ್ಗೆ ಸ್ಲಿಪ್ ಆಗುತ್ತೆ, ಬೆಲ್ಟ್ ತಗೊಳಕ್ ಆಗಲ್ಲ, ಕೇಪಬಿಲಿಟಿ ಆಗಲ್ಲ ಅನ್ಕೊಳ್ಳೋಣ. And driving pulley is too small. Here in this case we can observe carefully, if this driving pulley is ತುಂಬಾ ಸ್ಮಾಲ್ ಇದೆ, ಇದು ಡ್ರೈವರ್, ಇದು ಡ್ರಿವನ್ if it is a large, then ಏನಾಗುತ್ತೆ, ಬೆಲ್ಟ್ ಹಿಂಗೆ ಹೋಗ್ಬಿಡುತ್ತೆ. ಕಡ ಈ ತರ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ಏನಾಗುತ್ತೆ ಕಾನ್ಸೆಪ್ಟ್ ಅಂತ ಕೇಳಿದ್ರೆ, ನಿಮ್ಗೆ ಇಲ್ಲೂ ಕೂಡ ಸಮ್ ಫ್ರಿಕ್ಷನ್ ಗ್ರಿಪ್ ಡೆವಲಪ್ ಆಗ್ಲೇಬೇಕು. ಇಫ್ ದಿಸ್ ಫ್ರಿಕ್ಷನ್ ಗ್ರಿಪ್ ಇಸ್ ಲೆಸ್, ಅಗೇನ್ there will be some amount of slip ಆಗುವಂತ ಚಾನ್ಸಸ್ ಇರುತ್ತೆ. So the reason it will be all of the above. All of the above is a correct answer. So pulley in a belt race acts as pulley in a belt race. So illiroದು ನೋಡಿ, observe ಮಾಡು. Here there is a pulley. Okay, in this regard a pulley as well as a belt, pulley as well as the belt, both are what happening here. This belt is rolls over the pulley, so the reason pair ಅಂತ ಬರುತ್ತೆ. ಇದೇ ಸಬ್ಜೆಕ್ಟ್ ಅಲ್ಲಿ ಓದಿದ್ವಿ ನಾವು ಕ್ಲಾಸ್ ನಂಬರ್ 1 ಅಲ್ಲಿ. ಏನ್ ಪೇರ್ ಅಂತ ಹೇಳಿದ್ರೆ, ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಟೂ ಎಲಿಮೆಂಟ್ಸ್. ಕಾಂಬಿನೇಷನ್ ಆಫ್ ಟೂ ಎಲಿಮೆಂಟ್ಸ್ ನಾವೇನಂತ ಕರಿತೀವಿ, ಅಥವಾ ಟೂ ಲಿಂಕ್ಸ್ ಏನಂತ ಕರಿತೀವಿ, ದಟ್ ಈಸ್ ಪೇರ್. ಸೊ ಇಲ್ಲಿ ಸಿಲಿಂಡ್ರಿಕಲ್ ಪೇರಾ, ಟರ್ನಿಂಗ್ ಪೇರಾ, ಆ ಸ್ಲೈಡಿಂಗ್ ಪೇರ್, ಆ ರೋಲಿಂಗ್ ಪೇರ್. ಇದು ರೋಲ್ ಹೊಡೆಯೋದ್ರಿಂದ ದಿಸ್ ಇಸ್ ಗೋಯಿಂಗ್ ಟು ಕಾಲ್ಡ್ as rolling pair. This is we are going to call as rolling pair. Next, in a cross belt race the angle of contact is, in a cross belt race the angle of contact ಏನಾಗಿರುತ್ತೆ, ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ? ಸ್ಮಾಲರ್ ದ್ಯಾನ್ ಓಪನ್ ಬೆಲ್ಟ್ ರೈಸ್, ಗ್ರೇಟರ್ ದ್ಯಾನ್ ಓಪನ್ ಬೆಲ್ಟ್ ರೈಸ್. ಇನ್ ಕ್ರಾಸ್ ಬೆಲ್ಟ್ ರೈಸ್ ಅಂತ ವರ್ಡ್ ಯೂಸ್ ಮಾಡಿದಾನೆ, ಗ್ರೇಟರ್ ದ್ಯಾನ್ ಓಪನ್ ಬೆಲ್ಟ್ ರೈಸ್, ಅದು ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್ ಒನ್, ದ ಕ್ರಾಸ್ ಬೆಲ್ಟ್ ರೈಸ್ ಇಸ್ ಯೂಸ್ಡ್ ವೆನ್, ಎಲ್ಲಿ ಯೂಸ್ ಮಾಡ್ತೀಯಾ, where direction of rotation needs to be reversed. Yes, this is the right answer, needs to be reversed. Next thing is, before that here there is a few of the question. ಏನು ಹೇಳಿದಾನೆ, in open belt race ಈ ತರ ಇದೆ ಅಂತ ಅನ್ಕೋಣ. In open belt race the driver in driven pulley rotates in a same direction, correct ಅಲ್ಲ? The tight side of a open belt drive is generally kept. ಟೈಟ್ ಸೈಡ್ ಏನಂತ ಹೇಳಿದೆ ನಾನಿಲ್ಲಿ, ಇದನ್ನ ನಾನು ಸ್ಲಾಕ್ ಸೈಡ್ ಅಂತ ಬರೆದಿದ್ದೆ, ಆಗ್ಲೇ ನೆನ್ಪಿಟ್ಕೊಂಡಿರ್ಬೋದು. ಇದನ್ನ ನಾನು ಟೈಟ್ ಸೈಡ್ ಅಂತ ಕರೆದಿದ್ದೆ. ಯೂಶಲಿ ಕೆಪ್ಟ್ ಬಿಲೋ ದ ಲೈನ್ ಜಾಯಿನಿಂಗ್ ಟು ಪುಲೀಸ್. ಈ ತರ ಒಂದು ಲೈನ್ ಇದೆ ಅನ್ಕೋ, ಈ ಒಂದು ಲೈನ್ ಬಿಲೋ ದ ಲೈನ್ ಜಾಯಿನಿಂಗ್ ಟು ಪುಲೀಸ್. ಓಕೆ, ಪುಲೀಸ್ ಸೆಂಟರ್ಸ್, ಜಾಯಿನಿಂಗ್ ಪುಲೀಸ್ ಸೆಂಟರ್ಸ್. ನೆಕ್ಸ್ಟ್ ಕ್ವಶನ್, ದ ಟೈಪ್ ಆಫ್ ಬೆಲ್ಟ್ ಡ್ರೈವ್ಸ್ ಯೂಸ್ಡ್ ವೇರ್ ಡೈರೆಕ್ಷನ್ ಆಫ್ ರೊಟೇಷನ್ ಇಸ್ ದ ಸೇಮ್. ಯಾವುದು? ಓಪನ್ ಬೆಲ್ಟ್ ಡ್ರೈವ್, ಕ್ರಾಸ್ ಬೆಲ್ಟ್ ಡ್ರೈವ್, ಕಾಂಪೌಂಡ್ ಡ್ರೈವ್, ಸ್ಟೆಪ್ಡ್ ಡ್ರೈವ್. ಓಪನ್ ಬೆಲ್ಟ್ ಡ್ರೈವ್ಸ್ ಅಲ್ಲ, ಬೋತ್ ಆರ್ ರೊಟೇಟಿಂಗ್ ಇನ್ ಸೇಮ್ ಡೈರೆಕ್ಷನ್. ಓಪನ್ ಬೆಲ್ಟ್ ಡ್ರೈವ್ಸ್. ಸೊ ದಿಸ್ ಆನ್ಸರ್. ಓಕೆ, ಎಲ್ಲ ನೋಡಿದ್ಯಾ? ಸೊ ಲೆಟ್ಸ್ ಕಂಟಿನ್ಯೂ ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಏನ್ ಹೇಳಿದಾನೆ ರಜಾ ಇಲ್ಲಿ,
ಓಕೆ, ನೆಕ್ಸ್ಟ್ ಟಾಪಿಕ್ ವೆಲಾಸಿಟಿ ರೇಷಿಯೋ ಆರ್ ಸ್ಪೀಡ್ ರೇಷಿಯೋ ಆಫ್ ದ ಬೆಲ್ಟ್ ರೇಸ್ ಅಂತ ಕರಿತೀವಿ. ಸರ್ ಈ ಬಾಲಿಂದ ಒಂದಿಷ್ಟು ಮೆಥಮೆಟಿಕಲ್ ಕಾನ್ಸೆಪ್ಟ್ ಕಂಟಿನ್ಯೂ ಆಗುತ್ತೆ. ಏನಂತ ಹೇಳ್ತದಾನೆ ಇಲ್ಲಿ, ದಟ್ ಈಸ್ ವೆಲಾಸಿಟಿ ರೇಷಿಯೋ. ಏನ್ ಸರ್ ಇದು ವೆಲಾಸಿಟಿ ರೇಷಿಯೋ? ಏನಿರ್ಬೋದು ವೆಲಾಸಿಟಿ ರೇಷಿಯೋ? See, dear students, we know that the power which is transmitting from one shaft to another shaft. Correct, Raja? Power ಅನ್ನೋದು ಏನಿದೆ ಅಲ್ಲಿ ಹೀಗಿದೆ, and also this way. Here in this case, you can observe carefully. ಈ ತರ ನಿಮಗೆ ಪವರ್ ನ ಟ್ರಾನ್ಸ್ಮಿಟ್ ಮಾಡ್ತೀವಿ ಅಂತ ಅನ್ಕೋಣ. And this rotates. This is a shaft. This is a shaft, and this rotates with ಯಾವುದೋ ಒಂದು ಸ್ಪೀಡ್ ರೋಟೇಟ್ ಆಗ್ತಿದೆ. That speed is, let me take n1. ಈ ತರ ಒಂದು rotation ಇದೆ. Speed is n1. This speed I am going to consider as n2. And now the diameter of this one I can consider as a d1, and this diameter I'm going to consider as a d2. And what is speed? Angular speed ಅಂತ ನೀವು ಕಲ್ತಿರ್ತೀರ ಕಂಟೆಂಟ್ ಗೊತ್ತಾ ಸರ್? ವಾಟ್ ಇಸ್ ದ ಆಂಗುಲರ್ ಸ್ಪೀಡ್? ಆಂಗುಲರ್ ಸ್ಪೀಡ್ ಕೇಳಿದ್ರಾ? pi dn by 60 ಕೇಳಿದ್ರಾ ಇಲ್ಲ? pi dn by 60. pi dn by 60 ಈ ಫಾರ್ಮುಲಾ ಯೂಸ್ ಮಾಡಿದಾಗ ಇದಕ್ಕೂ ಕೂಡ ಸಮ್ ಆಫ್ ದ ನಿಮ್ಗೆ ಏನಾಗಿದೆ, ಸ್ಪೀಡ್ ಇದೆಯಾ? ದಿಸ್ ವಿ ಕ್ಯಾನ್ ಫೈಂಡ್ ನೋ ವೆಲಾಸಿಟಿ ಅಂತ ಕರಿತೀವಿ. ಈ ವೆಲಾಸಿಟಿ ಫೈಂಡ್ ಮಾಡ್ಬೇಕು ಅಂದ್ರೆ ದಟ್ ಫಾರ್ಮುಲಾ ನಿಮ್ಗೆ ಯೂಸ್ ಆಗುತ್ತೆ. ಇಲ್ಲಿ ಏನು ವೆಲಾಸಿಟಿ ಇದೆಯೋ ಇದು ಕೂಡ ಅಷ್ಟೇ ವೆಲಾಸಿಟಿ ಇರುತ್ತೆ. ದಟ್ ಇಸ್ ದ ಲೀನಿಯರ್ ಮೂಮೆಂಟ್, ಲೀನಿಯರ್ ಸ್ಪೀಡ್ ಅಂತ ಹಿಂಗ್ ತೆರಿಬಹುದು. ಇದು ಎಷ್ಟು ಮುಂದೆ ಹೋಗುತ್ತೋ ಸಿಂಪಲ್ ಆಗಿ ವರ್ಡ್ ಯೂಸ್ ಮಾಡ್ತೀವಿ ನೋಡು. ಬೈಸಿಕಲ್ ಮೇಲೆ ನೀನು ಪೆಡಲಿಂಗ್ ಮಾಡ್ತೀಯ. ದೇರ್ ಆರ್ ಟೂ ವೀಲ್ಸ್, ಬ್ಯಾಕ್ ವೀಲ್ ಅಂಡ್ ಫ್ರಂಟ್ ವೀಲ್ಸ್. ಡೂ ಯು ಥಿಂಕ್ ಬೋತ್ ಆರ್ ಸೇಮ್ ಡಯಾಮೀಟರ್? ಇಲ್ಲ, ಮೋಟಾರ್ ಸೈಕಲ್ ತಗೋಣ, ಬೈಕ್. ಇಫ್ ಇನ್ ಕೇಸ್ ಆಫ್ ಎ ಬೈಕ್, ಬ್ಯಾಕ್ ವೀಲ್ ಡಯಾಮೀಟರ್ಗೂ ಫ್ರಂಟ್ ವೀಲ್ ಡಯಾಮೀಟರ್ಗೂ ಸಮ್ ಡಿಫ್ರೆನ್ಸ್ ಇರುತ್ತೆ. ಅಗ್ರಿನಾ? ನಾನು ವರ್ಡ್ ಅಗ್ರಿ ಮಾಡ್ತೀರಾ? ಬ್ಯಾಕ್ ವೀಲ್ ನ ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ಕಡಿಮೆ ಇರುತ್ತೆ, ಫ್ರಂಟ್ ವೀಲ್ ಸ್ವಲ್ಪ ಡಯಾಮೀಟರ್ ಮೋರ್ ಇರುತ್ತೆ. ಅಬ್ಸರ್ವ್ ರೈಟ್? ವೈ ಸರ್? ಯು ಕ್ಯಾನ್ ಅಬ್ಸರ್ವ್ ಕೇರ್ಫುಲಿ. ಬ್ಯಾಕ್ ಅದು ನಿಮ್ಗೆ ಸಪೋಸ್ ಏನಾದ್ರು ಲೆಸ್ ಇದೆ ಅಂತಂದ್ರೆ ಇದಕ್ಕೆ ಒಂದಿಷ್ಟು ಪವರ್ ಕೊಡ್ತದೆ, ಇಲ್ಲಿ ಕೊಡ್ತದೆ, ಇಲ್ಲಿ ಟ್ರಾನ್ಸ್ಮಿಟ್ ಆಗ್ತದೆ. ಚೈನ್ ಡ್ರೈವ್ ಅಲ್ಲಿ ಇರುತ್ತದು, ಮೋಟರ್ ಸೈಕಲ್ ಅಲ್ಲಿ, ಬೈಕ್ ಗಳಲ್ಲಿ. ಈಗ ಬಟ್ ಎರಡೂ ಕೂಡ ನೀವು ಹಿಂದ್ಗಡೆ ಟೈರಿಗೆ ವೀಲಿಗೆ ಪೆಡ್ಲಿಂಗ್ ಮಾಡ್ತೀಯಾ, ಅದು ಮುಂದ್ಗಡೆ ವೀಲ್ ಮುಂದೆ ಹೋಗ್ತಿರುತ್ತೆ. ಅಂಡ್ ಡಯಾಮೀಟರ್ ಇಸ್ ಡಿಫ್ರೆಂಟ್, ಬಟ್ ಮುಂದೆ ಹೋಗೋದಿದೆಯಲ್ಲ, ಇದು ಎಷ್ಟು ಮುಂದೆ ಬರುತ್ತೋ ಇದು ಕೂಡ ಅಷ್ಟೇ ಡಿಸ್ಟೆನ್ಸ್ ಮುಂದೆ ಹೋಗುತ್ತೆ. ಅಗ್ರಿ ಅಲ್ವಾ? ಅರ್ಥ ಏನ್ ಹೇಳು? ಇಲ್ಲಿಂದ ಇಲ್ಲಿ ಹೋಗ್ತದ ಲೀನಿಯರ್ ವೆಲಾಸಿಟಿ ಇದೆಯಲ್ಲ, ದಿಸ್ ವಾಟ್ ಲೀನಿಯರ್ ವೆಲಾಸಿಟಿ ಅಂತ ಕರಿತೀವಿ. ದಿಸ್ ಲೀನಿಯರ್ ವೆಲಾಸಿಟಿ ಆಫ್ ದಿಸ್ ಒನ್ ಎಟ್ ಡ್ರೈವರ್ ಟು ಲೀನಿಯರ್ ವೆಲಾಸಿಟಿ ಆಫ್ ಡ್ರಿವನ್, ಬೋತ್ ಆರ್ ಸೇಮ್. What is linear velocity? That linear velocity v is equal to pi dn by 60. ಈ ಫಾರ್ಮುಲಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ that linear velocity of driver v1, let me call v1, where v1 is a driver velocity, v2 is a driven velocity. These both are same. v1 equal to v2, v1 equal to v2. With respect to that, what is v1? Dear friends, we know that is pi dn by 60. That also is equal to pi dn by 60 with respect to second. For first one, pi d1 n1 by 60. This will be pi d2 into by 60. As this driver shaft diameter is d1, speed is n1. Driven shaft diameter is d2, speed is n2. Now in both the case, you can observe carefully pi and pi. You can cancel it. 60 and 60 ಎರಡು ಕಡೆ 60 ಇರೋದ್ರಿಂದ ಕ್ಯಾನ್ಸಲ್ ಮಾಡಬಹುದು. ಹಾಗಾದ್ರೆ ಉಳಿದಿರೋದು ಏನ್ ಸರ್ ಇಲ್ಲಿ? ದಟ್ ಈಸ್ d1 n1 is equal to d2 n2. ಓಕೆನಾ? ನಾವು ವಿತ್ ರೆಸ್ಪೆಕ್ಟ್ ಟು ದಿಸ್ d1 n1 by d2 n2. ಈಗ n2 ಇಲ್ಲೇ ಇಡ್ಕೋ, d2 ಈ ಕಡೆ ಕಳ್ಸಿದ್ರೆ n1 ಈ ಕಡೆ ತಗೊಂಡ್ರೆ ಐ ಕ್ಯಾನ್ ಸೇ ದಟ್ n2 by n1. ದಿಸ್ ಈ ಕಡೆ ಕಳ್ಸಿದೀನಿ, ಇದನ್ನ ಈ ಕಡೆ ಸೆಂಡ್ ಮಾಡಿದ್ರೆ d1 by d2. This usually we are going to consider as velocity ratio. ಇದನ್ನ ನಾವು ವೆಲಾಸಿಟಿ ರೇಷಿಯೋ ಅಂತ ಕರಿತೀವಿ. ಹಾಗಾದ್ರೆ ಏನ್ ಸರ್ ಅಲ್ಲಿ ಬಂದಿರೋ ಇಕ್ವೇಶನ್? ಯು ಕ್ಯಾನ್ ಅಬ್ಸರ್ವ್ ಕೇರ್ಫುಲಿ. ದಟ್ ಈಸ್ d1 by d2 is equal to n2 by n1. Or also we can consider this whole equation can be written as ಏನಂತ ಬರೆಯೋಣ? ಫಸ್ಟ್ ಸ್ಪೀಡ್ ಬರೆಯೋಣ. Therefore n2 by n1 that is equal to d1 by d2. ಓಕೆನಾ? This is what velocity ratio of belt race. So ಇದೇ ಕಂಟೆಂಟ್ ನಿಮ್ಗೆ ಇಲ್ಲಿ ಇರುವಂತದ್ದು.
So my dear friends, the velocity ratio ಅಂತ ಅಂದ್ರೆ velocity ratio are also going to called as speed ratio of belt race. The velocity ratio of belt race is defined as ratio of speed of driven pulley to the speed of driver pulley. ಹಾಗೆ ಅಲ್ವಾ ಇರೋದಿಲ್ಲಿ? ಇಲ್ಲಿ ಅಬ್ಸರ್ವ್ ಮಾಡಿ ಏನಿದೆ? This is going to called as velocity ratio ಅಂತ ಹೇಳಿದೆ. I said velocity ratio. So velocity ratio is equal to n2 by n1, which also is equal to d1 by d2. d1 by d2. ಹಾಗಾದ್ರೆ what is this n1 by n2 by n1? What is the n2? n2 means that is the speed of driven, folded by n1 means that is speed of driver. Correct? So in this concept ಅಲ್ಲಿ very important ನಾವು ಯೂಸ್ ಮಾಡ್ತೀವಿ. The velocity ratio is n2 by n1 by d1 by d2. ಬರ್ಕೋಬೋದಾ ರಾಜ ಇದೊಂದು ಸ್ವಲ್ಪ ಫಾರ್ಮುಲಾ ನೀಟಾಗಿ? Where n1 is the speed of driver pulley, n2 is the speed of driven pulley, d1 is the diameter of driver, d2 is the diameter of driven. ಡೌಟ್ ಇದೆಯಲ್ಲ ಈಗಾದ್ರ? Anybody have any issues? Yes. ಮಾತಾಡ್ಬೋದು. Fine students, have a nice day, take care, bye bye. Thank you.